ಯಾಕೆಂದ್ರೆ ಪ್ರತಿಯೊಂದು ಹಂತದಲ್ಲೂ ನೀವು ಸಹಕಾರ ಕೊಟ್ಟಿದ್ದೀರಿ, ಹಾಗೆ ವಿರೋಧ ಪಕ್ಷದ ನಾಯಕರು ಸಹಕಾರ ಕೊಟ್ಟಿದ್ದೀರಿ. ಇವತ್ತು ಏನು ನಮ್ಮ ಸರ್ಕಾರ ಗ್ಯಾರಂಟಿ ಸ್ಕೀಮ್, ನಾನು ನಿರ್ಮಲಾ ಸೀತಾರಾಮನ್ ಒಂದು ಯಾವುದೋ ಒಂದು ನಮ್ದು ಪೋಸ್ಟ್ ಡೆಲ್ಲಿ ಚಲೋ ಆದ್ಮೇಲೆ ನೋಡಿದೆ ಅವ್ರದ್ದು ಕಾಮೆಂಟ್ಸು, ಅಮಿತ್ ಶಾ ಸಾಹೇಬ್ರದ್ದು ನೋಡಿದೆ ಕಾಮೆಂಟ್ಸು. ಇವರೆಲ್ಲ ಗ್ಯಾರಂಟಿ ಸ್ಕೀಮಲ್ಲಿ ಕೊಟ್ಬಿಟ್ಟು ಎಲ್ಲ ಬ್ಯಾಂಕ್ ದುಡ್ಡು ಕಳ್ಕೊಬಿಟ್ರೆ ನಾವೇನು ಮಾಡೋಕ್ಕಾಗತ್ತೆ ಅಂತ ಮಾತು ಹೇಳಿದ್ರು. ನಾವು ಗ್ಯಾರಂಟಿ ಸ್ಕೀಮ್ ಕೊಟ್ಟಿರೋದು ನಮ್ಮ ದೊಡ್ಡಪ್ಪನ ಮಕ್ಕಳು ಚಿಕ್ಕಪ್ಪನ ಮಕ್ಳಿಗ, ಇಲ್ಲ ನಮ್ಮ ಕಾಂಗ್ರೆಸ್ ಅವ್ರಿಗೆ ಮಾತ್ರನ? ನಿಮ್ಮವ್ರಿಗೆಲ್ಲರಿಗೂ ಸೇರಿಲ್ವಾ? ಕರ್ನಾಟಕದ 7 ಕೋಟಿ ಜನಕ್ಕೂ ಸೇರಿಲ್ವಾ ಮಾನ್ಯ ಸಭಾಧ್ಯಕ್ಷರೇ? ಯಾವ ಕಾರಣಕ್ಕೋಸ್ಕರ ನೀವು ಇದನ್ನು ಅಪೋಸ್ ಮಾಡ್ತೀರಿ? ಇವತ್ತು ನೀವು ಒಂದೇ ಒಂದು ಉದಾಹರಣೆ ಮಾನ್ಯ ಸಭಾಧ್ಯಕ್ಷರೇ, ನಾವು ಅಂದು ನಾವೆಲ್ಲ ನಮ್ಮ ಮಾನ್ಯ ಮುಖ್ಯಮಂತ್ರಿಗಳು ಕೇಳಿದ ವಿರೋಧ ಪಕ್ಷದವರು 5 ಪಂಚ ಗ್ಯಾರಂಟಿಗಳನ್ನ ಎಲ್ಲ ನಾವು ಮಾಡ್ಲಿಕ್ಕಾಗಲ್ಲ ಅಂತ ಟೀಕೆ ಮಾಡ್ತಾ ಇದ್ದಾರೆ. ನಾವು ಯಾವುದೇ ಕಾರಣಕ್ಕೂ ಡಿಲೇ ಮಾಡಬಾರ್ದು ಅಂತ. ಏನು ನಮ್ಮ ಸಿದ್ದರಾಮಯ್ಯ ಸಾಹೇಬರು ಚಿಕ್ಕದ್ರಲ್ಲಿ ಉಪವಾಸದಲ್ಲಿ ನಾನು ನಿದ್ದೆ ಮಾಡಿರೋಂಥ ಮಲಗಿರೋಂಥ ಒಂದು ಹಲವಾರು ಪ್ರಸಂಗಗಳಲ್ಲಿ ನಾನು ಚೀಫ್ ಮಿನಿಸ್ಟರ್ ಆದಮೇಲೆ ಅನ್ನಭಾಗ್ಯದ ಒಂದು ಕಾರ್ಯಕ್ರಮ ಕೊಟ್ಟು ಇತಿಹಾಸವನ್ನು ಸೃಷ್ಟಿ ಮಾಡಿರೋಂಥದ್ದು 2013 ಆದರೆ 2018ರಲ್ಲಿ 10 kg ಅಕ್ಕಿನ ಕೊಡ್ತೇನೆ ನಮ್ಮ ವಾಗ್ದಾನವನ್ನು ಇಟ್ಕೊಂಡು ಬಂದ ತಕ್ಷಣವೇ 5 kg ಅಕ್ಕಿ ಮತ್ತು 5 kg ಅಕ್ಕಿಯ ವಿಚಾರಕ್ಕೆ ಎಲ್ಲೋ ಒಂದು ಕಡೆ ಹೊರಗಡೆ ಮಾರ್ಕೆಟ್ಗಳಲ್ಲಿ ಅದನ್ನ ತೆಗೆದುಕೊಳ್ಳಿಕ್ಕೆ ಹೋದಂಥ ಸಂದರ್ಭದಲ್ಲಿ ಕೇಂದ್ರ ಸರ್ಕಾರದವರು ನಮ್ಮ ಹತ್ರ ಅಕ್ಕಿ ಇಲ್ಲ ಅಂತ ಹೇಳಿದ್ರು. ಆದ್ರೆ ಕೇಂದ್ರ ಸರ್ಕಾರ ಆಹಾರ ಭದ್ರತೆ ಕಾಯ್ದೆ ಬಂತಲ್ಲ, ಅದು ಯುಪಿಎ ಸರ್ಕಾರದಲ್ಲಿ ಬಂದಿದ್ದು ಗುರುಗಳೇ, ಇಂಪ್ಲಿಮೆಂಟ್ ಮಾಡಿದ್ದಾರೆ. ಆಗ ನಿಮ್ಗೆ ಅಕ್ಕಿ ಇಲ್ದೇ ಇರೋದು ಏನು? 1 ತಿಂಗಳಲ್ಲಿ ಭಾರತ್ ರೈಸ್ 29 ಅಂತ ಹೆಂಗ್ ಬಂತು?